ಇದೆ ಅಂತಂದರೆ ಅವತ್ತು ಅಡುಗೆ ಅವ್ರದಪ್ಪ ಮನೆ ಅನ್ಬೇಕು. ಕರೆಕ್ಟಾ? ಬಾವುಟ ಅಲ್ಲಿದೆ, ಹಾರಾಡ್ತಾ ಇದೆ ಅಂದರೆ ಅಡುಗೆಯವ್ರ ಮನೆ ಏನಪ್ಪ ಇದು ಅನ್ಬೇಕು. ಅದಕ್ಕೆ ನಾವು ಬಾವುಟ ಮಾಡೋಕ್ಕೂ ರೆಡಿ ಮಾಡಿದ್ದೀರಿ. ಇದನ್ನು ರಾಜ್ಯಪಾಲರಿಗೆ ಮತ್ತು ಗವರ್ನರ್ಗೆ ಲೆಟ್ರ್ ಕೊಡ್ತೀರಿ. ಇದು ಖಂಡಿತ ಇದು 10% ಫೆಬ್ರವರಿ 20ನೇ ಬಾವುಟ ಹಾರುತ್ತೆ. ಆಮೇಲೆ ಈ ಬಾವುಟ ಹೆಂಗಪ್ಪ, ಇದು ನನ್ನ ಕೈನಿಂದ ಕೊಡೋಕ್ಕಾಗಲ್ಲ. ಇದು ಬಾವುಟ ಕರೆಕ್ಟಾ? ಇದು ಎಲ್ಲರೂ ಕೊಡಬೇಕು. ಇದು ಬಾವುಟ ಮಾಡಿಸ್ಬೇಕು ಅಂದರೆ ಸುಮಾರು ಲಕ್ಷ ಖರ್ಚಾಗುತ್ತೆ. ಇದು ನಾವೇನು ಮಾಡ್ತೀರಿ, ಒಂದು ಬಾವುಟಕ್ಕೆ ಇಷ್ಟೊಂದು ಫಿಕ್ಸ್ ಮಾಡ್ತೀರಿ. ಇವಾಗ ಲೇಬರ್ ಕಾರ್ಡ್ ಏನೋ ಫ್ರೀ, ಕರೆಕ್ಟಾ? ಇದಕ್ಕೊಂದು ಫಿಕ್ಸ್ ಮಾಡ್ತೀರಿ. ಫಿಕ್ಸ್ ಮಾಡಿ ಇದು ಈ ಶ್ರಮ್ ಕಾರ್ಡ್ ಮಾಡಿಸಿದ್ದು ಅಂದರೆ ಕೋಲಾರದಲ್ಲಿ ಪತ್ರಕರ್ತ ಭವನದಲ್ಲಿ ಮಾಡಿಸಿದ್ದು ಫಸ್ಟ್ ಎತ್ಕೊಂತಾನೆ. ಅಲ್ಲಿ ಲಾಂಚ್ ಆದ ತಕ್ಷಣ ಇಲ್ಲಿ ನಾವು ಮಾಡಿಸಿದ್ರಿ. ಅಷ್ಟು ನಾವು ಫಾಸ್ಟ್ ಆಗಿದೆ. ಹೆಂಗಂದರೆ ಸಂಘಟನೆ ಇತ್ತು, ಎಲ್ಲ ಕಡೆ ಸಂಘಟನೆ ಇತ್ತು. ಫಸ್ಟ್ ನಾವು ಮಾಡಿಸ್ಬಿಟ್ರಿ. ಸುಮಾರು ಜನ ಅವತ್ತು 504 ಜನ ಲೇಬರ್ ಕಾರ್ಡ್ ಮಾಡಿಸ್ಬಿಟ್ರು. ಇದು ನಮ್ಮ ಈ ಶ್ರಮ್ ಕಾರ್ಡ್ ಮಾಡಿಸಿದ್ರು. ಅವತ್ತು ಸಕ್ಸಸ್ ಆಗೋಯ್ತು. ಅಂದರೆ ಕೆಲವ್ರು ಗೊತ್ತಿಲ್ಲ, ಆಮೇಲೆ ಮಾಡಿಸ್ಕೊಂಡು ಬಂದ್ರಲ್ಲ. ಕರ್ನಾಟಕದಲ್ಲಿ ಸುಮಾರು ಜನ ಅಡುಗೆ ಮಾಡಿಸಿದ್ದಾರೆ. ಇನ್ನೂ ಕೆಲವ್ರು ಗೊತ್ತೇ ಇಲ್ಲ ಅದು ಇರೋದು ಅಂತ. ಅದೇ ಸಂಘಟನೆ ಇರಬೇಕಲ್ಲ, ವಿಷಯ ಗೊತ್ತಾಗಬೇಕಲ್ಲ. ಅದಕ್ಕೋಸ್ಕರ ಈ ಶ್ರಮ್ ಕಾರ್ಡ್ ಮಾಡಿಸಿದ್ರು. ನಂತರ ಈ ಕಾರ್ಡ್ ಬಂತು, ಇವಾಗ ಲೇಬರ್ ಕಾರ್ಡ್ ಬಂತು. ಇದೇನಪ್ಪ ಅಂದರೆ ನಿಮಗೆ ಕಾರ್ಡ್ ಯಾವತ್ತೇ ಆಗಲಿ ಲೈಫ್ ಕಾಪಾಡತ್ತೆ. ಇದು ಲೈಫ್ ಇರುತ್ತೆ. ಇವಾಗ ನಾವು ಅಡುಗೆಯವರು, ನಾವೊಂದು ಈ ಕಾರ್ಡ್ ಇಟ್ಕೊಂಡು ನೀವು ಯಾವುದೊಂದು ಆಫೀಸುಗಳಲ್ಲೇ ಹೋಗಿ ನಾವು ಅಡುಗೆಯವರು ಸರ್ ಅಂತ ಕಾರ್ಡ್ ತೋರಿಸಿ. ಎರಡನೇದು, ಈ ಆಫೀಸುಗಳಲ್ಲಾಗಲಿ ಹಾಸ್ಪಿಟ್ಲುಗಳಲ್ಲಿ ಅಡುಗೆಯವರು ಅಂತ ಏನೋ ಕೇವಲ ಮಾಡ್ತಾರೆ. ಅದೇ ಕೇವಲ ಇಲ್ಲ. ಇವಾಗ ನಾವು ಅದಲ್ಲ, ನಾವೆಲ್ಲ ಒಂದಾಗಿದ್ದೀರಿ. ಅಡುಗೆಯವರೆಲ್ಲ ಒಂದೇ. ನಾವು ಯಾವತ್ತಿದ್ರೂ ಇದರಲ್ಲಿ ಒಂದೇ ಜಾತಿ, ಅಡುಗೆ ಜಾತಿ. ಯಾವ ಜಾತಿನೂ ಇಲ್ಲ ಇದರಲ್ಲಿ. ಇದು ಬಂದು ಒಂದೇ ಜಾತಿ, ಅಡುಗೆ ಜಾತಿ. ನಾವೆಲ್ಲ ಒಂದೇ. ಅರ್ಥ ಆಯ್ತಾ? ನಾವೆಲ್ಲ ಒಂದೇ. ಎಲ್ಲ ಅಡುಗೆಯವರು. ಇದರಲ್ಲಿ ಯಾವ ಕ್ಯಾಸ್ಟು ಇಲ್ಲ, ಎಲ್ಲ ಕ್ಯಾಸ್ಟ್ದಾನೆ ನಾವು ಇರೋದು. ಅದೇ ಆಯಾ ಕ್ಯಾಸ್ಟೇ ಸಪ್ರೇಟ್ ಇದೆ, ಅದು ಬೇರೆ. ಇದು ಬಂದಾಗ ಎಲ್ಲ ಜಾತಿ ಒಂದೇ, ಅಡುಗೆ ಜಾತಿ. ನಮ್ಮ ಕ್ಯಾಸ್ಟಲ್ಲಿ, ನಮ್ಮ ಅಡುಗೆ ಇದರಲ್ಲಿ ನಾವೆಲ್ಲ ಒಂದಾಗಿರ್ಬೇಕು. ಅಷ್ಟು ಇನ್ನೇನಿಲ್ಲ. ನಾವು ಒಂದಾದರೆ ನಾವು ಏನು ಬೇಕೋ ಮಾಡ್ಬೋದು. ಒಂದೊಂದು ಏನನ್ನ ಇನ್ನು ಮಾತಾಡ್ಕೊಳ್ಳೋಂಗಿದೆ. ನಾವು 5 ನಿಮಿಷ ಕೊಡ್ತೀವಿ. ಇವಾಗ ಟೈಮ್ ಮಾತಾಡ್ಕೊಳ್ಳಿ. ಸೆಂಟ್ರಲ್ ಮಾತಾಡಿದ್ರೆ ನಿಮ್ಗೆ ಹೇಳೋದು ನಿಮಗೂ ಅರ್ಥ ಆಗಲ್ಲ, ನಮಗೂ ಅರ್ಥ ಆಗಲ್ಲ. ಇವತ್ತು ಒಳ್ಳೆ ದಿನ. ಇದುವರೆಗೂ 20 ವರ್ಷದಿಂದ ನಾವು ಸಂಘ ಮಾಡ್ತಾ ಇರೋದು. ಇದುವರೆಗೂ ನಾವು ಈ ಥರ ಮೀಟಿಂಗ್ ಮಾಡಿರೋ ಇದೇ ಮೊದಲ ಬಾರಿ ಇಂಥ ಜಾಗದಲ್ಲಿ. ಯಾಕೆಂದರೆ ನೀವೆಲ್ಲ ರೈತರು ಅಡುಗೆಯವರು. ಇವತ್ತು ಒಳ್ಳೆ ಜಾಗದಲ್ಲಿ ನಾವು ಮೀಟಿಂಗ್ ಮಾಡ್ತಾ ಇದ್ದೀರಿ ಅಂದರೆ ಇದು ಸಕ್ಸಸ್ ಆಗುತ್ತೆ. ನಿಮ್ಮದು 100% ಸಕ್ಸಸ್ ಆಗುತ್ತೆ. ನಮಗೆ ಖುಷಿ ಆಗ್ತಾ ಇದೆ ಇವತ್ತು. ಯಾಕಂದರೆ ಇಷ್ಟು ಮಾತ್ರ ಮಾಡಿದ್ದೀರಲ್ಲ, ಅರ್ಜೆಂಟಾಗಿ ಮಾಡಿದ್ರೆ ಇಷ್ಟು ಚೆನ್ನಾಗಿ ಮಾಡಿದ್ದೀರಾ. ಅನ್ನಪೂರ್ಣೇಶ್ವರಿ ಆಶೀರ್ವಾದ ನಿಮಗೆ ಸದಾ ಇರಲಿ ಅಂತೇಳಿ ನಾವು ಈ ಒಂದು ಸಂದರ್ಭದಲ್ಲಿ ನಮಗೆ ನಾವು ಹೇಳ್ತಾ ಇದ್ದೀವಿ. ಓಕೆನಾ? ಇವಾಗ ಏನಪ್ಪ ಅಂತ ನಾವು ವಿಷಯ ಹೇಳ್ಬಿಡ್ತೀನಿ, ಆಮೇಲೆ ಇದು ಉದ್ಘಾಟನೆ ಮಾಡ್ತೀನಿ. ಫೋನಲ್ಲಿ ಬಿಸಿ ಇದ್ರೂ ಇಷ್ಟು ಕೆಲಸ ಮಾಡಿದ್ದಾರೆ ಅವರು. ಇವತ್ತು ಇಷ್ಟು ಜನ ಸೇರಬೇಕು ಅಂದರೆ, ಇಲ್ಲಿ ಸಕ್ಸಸ್ ಆಗಬೇಕಂದ್ರೆ ನಾನೆಲ್ಲ ಕಾರಣ. ಸುಧಾಕರ್ ರೆಡ್ಡಿ, ಕೃಷ್ಣಾರೆಡ್ಡಿ ಇವರೇ ಕಾರಣ. ಇನ್ನೊಂದು, ಇಲ್ಲಿ ಇಷ್ಟು ಜನ ನೀವು ಬಂದಿದ್ದೀರಾ ಅಂದರೆ ನಿಮ್ಮದು ಕಾರಣ ಇದೆ. ನೀವು ಕೆಲಸ ಕಾರ್ಯ ಬಿಟ್ಟು ಬಂದಿದ್ದೀರಿ. ಯಾಕಂದ್ರೆ 6ನೇ ತಾರೀಕು ಇದ್ದಿದ್ದು, ನೆನ್ನೆ ನಾವು ಬಂಗಾರಪೇಟೆಯಲ್ಲಿ ಮಾಡಿದ್ರಿ. ಇವತ್ತು ಇಟ್ಕೊಳ್ಳಿ ಅಂತಂದರು. ಇವತ್ತು ಕರೆಕ್ಟಾಗಿ ನಮ್ದು ಇದ್ದಿದ್ದು ನಮ್ದು ಹಾಸನ. ಕೇಳಿ, ಹಾಸನಾಗ ಹೋಗ್ಬೇಕಾಗಿರೋದು. ಅಲ್ಲಿ ಕೊಟ್ಟರೆ 3 ತಿಂಗಳ ಕೆಲಸ ನಡೀತಾ ಇರುತ್ತದೆ. ಅದಷ್ಟು ಕೆಲಸ ಬರ್ತದೆ. ಬೇರೆ ಬರೀ ನಾವು ಒಂದೇ ತಾಲೂಕಲ್ಲ, ನಮ್ಮದು ಎಲ್ಲ ತಾಲೂಕು ಹೋಗ್ಬೇಕಾಗುತ್ತೆ. ಆಲ್ರೆಡಿ 13 ತಾಲೂಕು ಇದೆ. 14ನೇ ತಾಲೂಕಿದೆ. 14ನೇ ತಾಲೂಕು ಆಗಿದೆ. ಪಾವಗಡ ಆಗೋಯ್ತು, ನಮ್ಮ ಮಧುಗಿರಿ ಕೂಡ ಆಗೋಯ್ತು. ಈ ಕಡೆ ಎಲ್ಲ 2 ಜಿಲ್ಲೆ ಹೋಗಿರೋದು ನಮ್ಮದು. ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಎಲ್ಲ ಮುಗಿಸ್ಬಿಟ್ಟಿದ್ದೀರಿ. ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದು ನಾವು ಎಲ್ಲಿ ಮಾಡ್ತೀರಿ ಅಂತಂದರೆ ಅವ್ರು ಹೇಳಿದ್ರು, ನಮ್ಮ ತೋಟದ ಮನೆ ಇದೆ ಅಣ್ಣ, ಮಾಡಿ ಅಂತಂದೆ. ಅದೇನಿಲ್ಲ, ಎಲ್ಲ ನಿಮ್ಮದೇ ತೋಟ, ನಿಮ್ಮದೇ ಜಾಗ, ಇಲ್ಲಿ ಏನನ್ನ ಎಷ್ಟೊತ್ತಾದ್ರೂ ನಮ್ಮ ಮನೆ ಅಂದರೆ ಅವ್ರಿಗೆ 500 ರೂಪಾಯಿ ನಾವು ಬಹುಮಾನ ಪ್ರಕಟಿಸ್ತಾ ಇದ್ದೀರಿ. ಅಂದರೆ ನಿಧಾನಕ್ಕೆ ಒಬ್ಬೊಬ್ಬರು ಹೇಳಬೇಕು. ಏಕ್ದಮ್ ಒಂದೇ ಸಲ ಹೇಳ್ಬಿಟ್ರೆ ನಮ್ಗೆ ಯಾರು ಒಂದು ಗೊತ್ತಾಗಲ್ಲ. ಇರಿ, 1 ನಿಮಿಷ ಇರಂಗೆ ಹೇಳಿ. ಇದರಲ್ಲಿ ಒಂದು ಇಟ್ಟಿದ್ದೀರಿ, ಹೇಳಿ ನೋಡೋಣ. 5 ನಿಮಿಷ ಟೈಮ್. ಜೊತೆಗೆ ಇನ್ನೂ ಒಂದು ಇದರಲ್ಲಿ ಏನೋ ಒಂದು ಇಟ್ಟಿದ್ದೀರಿ. ಒಂದು ಆದೇಶ ಪತ್ರ ಇದೆ, ಗೌರ್ಮೆಂಟ್ ಕೊಟ್ಟಿರೋ ಆದೇಶ ಪತ್ರ. ಇನ್ನೊಂದು ಇದರಲ್ಲಿ ಇಟ್ಟಿದ್ದೀರಿ. ಅದು ಏನು ಇಟ್ಟಿದ್ದೀರಿ ಅಂತ ಒಬ್ಬೊಬ್ರು ಹೇಳಿ. ಏನೋ ಒಂದು ಕ್ಲೂ ಕೊಟ್ಟರೆ ಅಲ್ವಾ? ಏನು ಇಟ್ಟಿದ್ದೀರಿ? ಅದು ಹೇಳ್ಬೇಕು ನೀವು. ಅನ್ನಪೂರ್ಣೇಶ್ವರ ಫೋಟೋ. ರವಿನೂ ಇದ್ದಾರೆ. ರವಿ ಯಾರು? ಓಕೆ. ಶಿವಾರೆಡ್ಡಿ, SV ರಾಜ್, ಜಯಣ್ಣ, ಪರಮೇಶು ಇದ್ದಾರಾ? ಇಲ್ಲ. YN ಕಾರ್ತಿಕ್, ಪಾರೇಶು ಇದ್ದಾರೆ ಇಲ್ಲಿ. ಪಾರೇಶು ಇದೆ. ಆಮೇಲೆ YN ಕಾರ್ತಿಕ್, ರಾಜಾ ರೆಡ್ಡಿ, ಕೃಷ್ಣಾರೆಡ್ಡಿ. ಹೇಳ್ಕೊಳ್ಳಿ. ಚಪ್ಪಾಳೆ ಹೊಡೆಯಿರಿ. ಫೋಟೋ ತೆಗಿತಾ ಇರೋ? ತೆಗಿತಾ ಇದೆ. ತೋರಿಸ್ಬೋದಪ್ಪ? ಓಪನ್ ಮಾಡಿ ಸರ್. ಚಪ್ಪಾಳೆ ಹೊಡಿಬೇಕು. ತೋರಿಸ್ತೀನಿ, ಚಪ್ಪಾಳೆ ಹೊಡಿ. ನೀವು ತೋರಿಸ್ಬೋದೇನಪ್ಪ? ಇದನ್ನ ಜೋರಾಗಿ ಚಪ್ಪಾಳೆ ಹೊಡೀರಿ.
ಓಕೆನಾ? ಕರೆಕ್ಟ್ ಆಯ್ತಾ? ಇವಾಗ ಕೂತ್ಕೊಳ್ಳೋಣ. ಇದ್ರ ಬಗ್ಗೆ ಏನು ಅಂತೇಳಿ ಎಲ್ಲ ಇವ್ರಿಗೆಲ್ಲ ಗೊತ್ತು. ಎಲ್ಲ ತಾಲೂಕು ಆಫೀಸ್ ಪ್ರತಿಯೊಂದಿಗೂ ಹೋಗಿ 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 ಮನವಿ ಪತ್ರ ಕೊಟ್ಟು ಏನಾಯಿತು, ನಮಗೆ ಬೇಜಾರಾಗಿ ಹೋಗಿತ್ತು. ಏನು ನಮ್ಗೆ ಸೇರಿಸ್ತಾರೋ ಇಲ್ವೋ ಅಂತೇಳಿ ನಾವು ಬಿಡಲಿಲ್ಲ. ಅವ್ರ ಹಿಂದೆನೇ ಯಾವ ಗೌರ್ಮೆಂಟ್ ಇರಲಿ ಆ ಗೌರ್ಮೆಂಟ್ಗೆ ಹೋಗೋದು, CM ಹತ್ರಕ್ಕೆ ಹೋಗೋದು, ಲೆಟ್ರ್ ಕೊಡೋದು. ನೀವು ಯಾರು ಬಂದಿದ್ರೋ ಗೊತ್ತಿಲ್ಲ. ಒಂದ್ಸಲಿ 2010ರಲ್ಲಿ ಸದಾನಗೌಡ CM ಆಗಿದ್ದಾಗ ಬೆಂಗಳೂರಲ್ಲಿ ರಾಯರಾಜ ಚೌಲ್ಟ್ರಿಯಲ್ಲಿ CM ನಾವು ಸಂಘ ಉದ್ಘಾಟನೆ ಮಾಡಿದ್ದು. ಮುಖ್ಯಮಂತ್ರಿ ಬಂದು ಉದ್ಘಾಟನೆ ಮಾಡಿದ್ದು. 10,000 ಜನ ಅಡುಗೆ ಅವರು. ಇದರಲ್ಲಿ ಯಾರನ್ನ ಬಂದಿದ್ರ ಬೆಂಗಳೂರಿಗೆ? ಕೈ ಎತ್ತಿ. ಯಾರನ್ನ ಬಂದಿದ್ದಾರ? ಬಂದಿದ್ದಾರೆ 10,000 ಜನ. ಇದೇ ಶ್ರೀನಿವಾಸಪುರ ತಾಲೂಕಿನ ಸುಮಾರು ಒಂದು 100-150 ಜನ ಕರ್ಕೊಂಡ್ಬಂದಿದ್ದವರು. ಅದು ಅಂದರೆ ನೀವು ಅಷ್ಟು ನಿಮಗೆ ವಿಷಯ ಗೊತ್ತಿಲ್ಲ, ಪಾಪ ಗೊತ್ತಿಲ್ಲ, ಅದೇನು ಪರವಾಗಿಲ್ಲ. ಆದರೆ ಅಷ್ಟು ಕಾರ್ಯಕ್ರಮ ಮಾಡಿದ್ದು. ಅವತ್ತು ನಾವು ಲೆಟ್ರ್ ಕೊಡ್ತಾನೇ ಇದ್ರಿ. ಆ ಲೆಟ್ರ್ ಇವಾಗ ಪಾಸಾಗಿ ಬಂತು. ಯಾವಾಗ? 15ನೇ ತಾರೀಕು ನಮಗೆ ಪಾಸ್ ಆಯಿತು. ನಿಮ್ಮನ್ನು ಸೇರಿಸಿದ್ದೀರಿ, ನಿಮ್ಗೆ ಲೇಬರ್ ಕಾರ್ಡ್ ಕೊಡ್ತೀರಿ ಅಂತೇಳಿ ಬಂತು. ಬಂದ ತಕ್ಷಣ ನಾವು ಬರೀ ಪಾಂಪ್ಲೆಟ್ ಮಾಡಿ ಬಿಟ್ಬಿಡೋದಲ್ಲ. ಪಾಂಪ್ಲೆಟಲ್ಲಿ ಏನಿದೆ, ಈ ಥರ ಆದೇಶ ಪತ್ರ ಬಂದಿದೆ, ಬಿಡುಗಡೆ ಮಾಡ್ತಾಯಿದ್ದೀರಿ ಅಂತೇಳಿ ಸುಮ್ಮನೆ ನಾವು ಪಾಂಪ್ಲೆಟ್ ಮಾಡಿ ಬಿಟ್ಟರೆ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ. ಕರೆಕ್ಟಾ? ಅದನ್ನೇ ಗೌರ್ಮೆಂಟ್ ಆದೇಶ ಪತ್ರ ಇಲ್ಲಿರೋದು. ಇದು ಬಿಡುಗಡೆ ಮಾಡ್ತೀರಿ ಇವಾಗ. ಅದಕ್ಕೋಸ್ಕರ ಇದು ಏನಪ್ಪ ಅಂತಂದರೆ ನಿಮ್ಗೆ ಅನುಕೂಲ ತುಂಬ ಇದೆ. ಇದು ಓಪನ್ ಮಾಡಿದ್ಮೇಲೆ ಹೇಳ್ತೀನಿ ಏನು ಅನುಕೂಲ ಅಂತೇಳಿ. ಯಾಕಂದರೆ ಇವತ್ತು ಎಲ್ಲರಿಗೂ ಸಂಘ ಇದೆ. ಕರೆಕ್ಟಾ? ಪ್ರತಿಯೊಬ್ಬರಿಗೂ ಸಂಘವೂ ಇದೆ. ನಮ್ಮ ಅಡುಗೆಯವ್ರಿಗೂ ಇದೆ. 10 ದಿನ ನಾವು ಸಂಘ ಮಾಡ್ತಾಯಿದ್ದೀವಿ. ಇವತ್ತು ನಾವು ಏನು ಮಾಡ್ತೀವಿ, ಒಬ್ಬ ಅಡುಗೆಯವ್ರು ಸತ್ತರೆ 10 ಜನ ಸೇರಬೇಕು. ಅದೇ ನಮ್ಮ ಸಂಘ ಮಾಡಿ ಸಾರ್ಥಕ. ಒಂದು ಕಾಗೆ ಸತ್ತೋಗುತ್ತೆ ಎಲ್ಲ. ಕರೆಕ್ಟಾ? ಒಂದು ಕಾಗೆ ಸತ್ತಾಗ ಅಲ್ಲಿ ಒಂದು 100 ಕಾಗೆ ಸೇರುತ್ತೆ. ಒಬ್ಬ ನಾವು ಅಡುಗೆಯವರು ಏನೋ ಹೆಚ್ಚು ಕಮ್ಮಿ ಆಯಿತು ಅಂದರೆ ಒಂದು 10 ಜನ 5 ಜನ ಹೋಗಿ ಅಲ್ಲಿ ಹೋಗಿ ನಿಂತ್ಕೊಂಡು ಒಂದು ಶ್ರದ್ಧಾಂಜಲಿ ಸಭೆ ಮಾಡಿ ಏನೋ ಅವ್ರಿಗೆ ಏನು ಸಪೋರ್ಟ್ ಮಾಡಿದ್ರೆ ಹೋಗೆ ಅಂಥ ಟೈಮಲ್ಲಿ ಏನು ಮಾಡೋದಂತ 18-20 ವರ್ಷದಿಂದ ಹೇಳ್ಕೊಂಡು ಯಾವ ಆಫೀಸಲ್ಲಿ ಯಾರನ್ನೂ ಬಿಡ್ದಿರ ನಾವು ಕೆಲಸದವ್ರ ನಮಗೂ ಬೇಕು ಅಂತ ಹೋರಾಡಿ ಈ ದಿನ ಈ ಸರ್ಕಾರದಿಂದ ಆದೇಶ ಪತ್ರ ಬಂದಿದೆ. ಇದನ್ನು ಎಲ್ಲರೂ ಉಪಯೋಗಿಸ್ಕೋಬೇಕು. ನೀನು ಉಪಯೋಗಿಸ್ಕೊ, ನಿನಗೆ ಗೊತ್ತಿರೋರಿಗೆ ಇನ್ನೂ 4-5 ಜನಕ್ಕೆ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ಈ ಸಭೆಯನ್ನು ಸೇರಿಸಿರೋದು. ಇವಾಗ ಇದರಿಂದ ಎಲ್ಲರೂ ಉಪಯೋಗ ಪಡ್ಕೊಳ್ಳಿ. ಇನ್ನು ಮುಂದಿನ ವಿಷಯ ಇನ್ನೆಲ್ಲ ಇದೆ, ಆ ವಿಧಿಯ ಎಲ್ಲ ನಾನೇ ಹೇಳ್ಬಿಟ್ರೆ ಚೆನ್ನಾಗಿರಲ್ಲ. ನಮ್ಮ ಮಾತಾಡ್ತಿರ್ತೀನಿ. ವೆಂಕಟರೆಡ್ಡಿ ಅವರು 2 ನಿಮಿಷ. ಏನು ನಮ್ಮ ಅಡುಗೆಯವರು ಏನು ತಪ್ಪೇಳಿ ಏನು ಮಾತಾಡ್ತಾರೆ? ಎಲ್ರಿಗೂ ನಮಸ್ಕಾರ. ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಅಡುಗೆ ಕಾರ್ಮಿಕರಿಗೆ ಕೈ ಜೋಡಿಸಿ ನಮಸ್ಕಾರ ಹೇಳ್ತೇನೆ. ಇಷ್ಟು ಪ್ರಿಪೇರ್ ಮಾಡಿದ್ದಕ್ಕೆ ನಮಗೂ ಸ್ವಲ್ಪ ಇದಾಯಿತು. ಶ್ರೀನಿವಾಸಪುರ ತಾಲೂಕಿನಲ್ಲಿ ನಾವು 2018ರಲ್ಲೇನೋ ಒಂದು ಸಂಘ ಮಾಡಿದ್ದೀವಿ. ಅಲ್ಲಿ ನಮ್ಮದು ಗ್ರೂಪ್ ಮಾಡಿದ್ದೀವಿ, ಶ್ರೀನಿವಾಸಪುರ ಟ್ರಸ್ಟ್ ಮಾಡಿದ್ದೀವಿ. ಆ ಟ್ರಸ್ಟ್ನ ಅಧ್ಯಕ್ಷರಾಗಿ ನಮ್ಮ ಮಂಜುನಾಥ್ ಸಿಂಗ್ ಅವರಿದ್ದಾರೆ, ಎದುರೂರವರು. ನಾವು ಬಂದು ಪಾತ್ಮುಟ್ಟುಕೊಲ್ಲಿ ಅಂತ ನಮ್ಮದು ಒಂದು ಹಳ್ಳಿನೇ. ಅಲ್ಲಿ ವೆಂಕಟರೆಡ್ಡಿ ಅಂತ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವಾಗ ಗೋವನಪಲ್ಲಿ ಅಂದರೆ ಗೋವನಪಲ್ಲಿ ಕಡೆ ಎಷ್ಟು ಜನ ಭಟ್ರುಗಳಿದ್ದಾರೆ ಅನ್ನೋದೇ ಗೊತ್ತಿಲ್ಲ ನಮಗೆ. ಗೊತ್ತಾಗಿದೆ ನೋಡಿ, ಎಲ್ಲ ಇದುವರೆಗೂ ಗೊತ್ತಾಗಿಲ್ಲ. ನಿಮ್ಮೆಲ್ಲ ಚಿರಪರಿಚಯ ಮಾಡ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಈ ದಿನ ನಾವು ಇಲ್ಲಿಗೆ ಸೇರಿರ್ತಕ್ಕಂಥದ್ದು. ನಾವು ಇನ್ನು ಮುಂದೆ ಎಲ್ಲರೂ ನಮ್ಮ ತಾಲೂಕಲ್ಲಿ ಏನೇ ಕಷ್ಟ ಬರಲಿ ನಷ್ಟ ಬರಲಿ ಯಾವುದನ್ನು ಬರಲಿ ನಮ್ಮ ಅಧ್ಯಕ್ಷರಿದ್ದಾರೆ, ನಾವು ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸುತ್ತೇವೆ. ನಮ್ಮ ಅಡುಗೆ ಕಾರ್ಮಿಕರ ಬಗ್ಗೆ ಎಲ್ಲನ ಆಗಲಿ ಬಿಡಿ, ಯಾವುದೋ ಒಂದು ತೊಂದರೆ ಇನ್ನೊಂದು ಯಾವುದನ್ನು ಬರಲಿ ಎಲ್ಲ ಒಗ್ಗಟ್ಟಾಗಿ ನಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಈ ಮೂಲಕ ನಿಮಗೆಲ್ಲ